ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಸೊ LLB ಗ್ರಾಜುಯೇಟ್ಸ್ಗೆ ಒಂದು ಶುಭ ಸುದ್ದಿ ಏನಂತ ಹೇಳಿದ್ರೆ, ಸೆಕ್ಷನ್ ಆಫೀಸರ್, ಈ ಒಂದು ಲೀಗಲ್ ಸೆಕ್ಷನ್ ಆಫೀಸರ್ ನ ಪೋಸ್ಟ್ ನ ಒಂದು ರಿನೋಟಿಫಿಕೇಶನ್ ಆಗಿದೆ. ಸುಮಾರು 20 ಪೋಸ್ಟ್ಗಳು ಇದರಲ್ಲಿ ವೇಕೆಂಟ್ ಇದಾವೆ. ಇದಕ್ಕೆ ಎಲಿಜಿಬಲ್ ಯಾರು ಅಂತ ಹೇಳಿದ್ರೆ ಬರೀ LLB ಗ್ರಾಜುಯೇಟ್ಸ್ ಆಗಿರ್ತಾರೆ. ಈ ಒಂದು ಸೆಕ್ಷನ್ ಆಫೀಸರ್ ಯಾರ ಅಡಿಯಲ್ಲಿ ಕೆಲಸ ಮಾಡ್ತದೆ ಸರ್ ಅಂತ ಹೇಳಿದ್ರೆ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಕೆಳಗೆ ಇವ್ರು ಕೆಲಸ ಮಾಡ್ತಾರೆ. ಸೊ ಸೆಂಟ್ರಲ್ ಲೆವೆಲ್ ಅಲ್ಲಿ ನಾಲ್ಸಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಾಲ್ಸಾ ನಮ್ಮ ಭಾರತದ ಪ್ರಜೆಗಳಿಗೆ ಒಂದು ಫ್ರೀ ಅಂಡ್ ಫೇರ್ ಲೀಗಲ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಒಂದು ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇರ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ಸಹ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ. ಇದರಲ್ಲಿ ಸೆಕ್ಷನ್ ಆಫೀಸರ್ ಒಂದು ಗ್ರೂಪ್ ಬಿ ಪೋಸ್ಟ್ ಅನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಇದರ ಪೇ ಸ್ಕೇಲ್ ಬಂದ್ರೆ ಸುಮಾರು 69,250 ರೂಪಾಯಿಗಳಿಂದ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೆ ಇನ್ ಹ್ಯಾಂಡ್ ಸ್ಯಾಲರಿನೇ 1,00,000ವರೆಗೂ ಬರಬಹುದು. ಸೊ ಒಂದು ಒಳ್ಳೆ ಪೇ ಸ್ಕೇಲ್ ಇದೆ. ಸೊ ಇದನ್ನೆಲ್ಲ ಹೇಳ್ತಾ ಮತ್ತೆ ಇದರ ಜೊತೆಗೆ ನಮ್ಮ ಒಂದು ಕ್ರ್ಯಾಶ್ ಕೋರ್ಸ್, ಸೆಕ್ಷನ್ ಆಫೀಸರ್ಗೆ ಒಂದು ಕ್ರ್ಯಾಶ್ ಕೋರ್ಸ್ ಅಂತ ನಡೆಸಿದೀವಿ. ಅದ್ರ ಬಗ್ಗೆ ಸಹ ಮಾಹಿತಿ ಕೊಡ್ತಾ ಹೋಗ್ತೀನಿ. ಆಲ್ರೆಡಿ ಒಂದು 3 ಬ್ಯಾಚಸ್ ಮುಗಿದಿದೆ. ಇದೊಂದು 4ನೇ ಬ್ಯಾಚ್ ರಿನೋಟಿಫಿಕೇಶನ್ ಆದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತಿದ್ವಿ. ಸೊ 4th ಬ್ಯಾಚ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್. ಸೊ ಯಾರೆಲ್ಲ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದೀರಿ, ದಯವಿಟ್ಟು ಜಾಯ್ನ್ ಆಗಿ. ಕೋರ್ಸ್ ಫೀಸ್ ಬಂದಿದೆ 10,000 ಇದೆ. ಬಟ್ ಅರ್ಲಿ ಬರ್ಡ್ ಆಫರ್ ಅಂತ ಹೇಳ್ಬಿಟ್ಟು 6,500 ಕೊಡ್ತಿದೀವಿ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇದ್ದೀರಿ, ಸ್ಟಾರ್ಟಿಂಗ್ 50 ಸ್ಟೂಡೆಂಟ್ಸ್ಗೆ ನಾವು 6,500ಕ್ಕೆ ಈ ಒಂದು ಕೋರ್ಸ್ನ ಕೊಡ್ತಿದೀವಿ. ಸೊ ದಯವಿಟ್ಟು ಜಾಯ್ನ್ ಆಗಿ 50 ಸ್ಟೂಡೆಂಟ್ಸ್ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಪೋಸ್ಟ್ ನ ಕಾಲ್ಫಾರ್ಮ್ ರೀಸೆಂಟ್ಲಿ ಆಗಿದೆ. ಲಾಸ್ಟ್ ಡೇಟ್ ಬಂದಿದೆ 19 ಆಗಸ್ಟ್ 2026 ಆಗಿರುತ್ತದೆ. ಮತ್ತೆ ರೆಸಿಡಿಯಲ್ ಪೇರೆಂಟ್ ಕೆಡರ್ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ರೀಜನ್ಸ್. ಸೊ ಇವರಿಗೆ 18 ಪೋಸ್ಟ್ಗಳು ವೇಕೆಂಟ್ ಪೋಸ್ಟ್ಗಳಿದಾವೆ. ಮತ್ತೆ ಕಲ್ಯಾಣ ಕರ್ನಾಟಕ ರೀಜನ್ಗೆ 2 ಪೋಸ್ಟ್ಗಳು ಕೊಟ್ಟಿದ್ದಾರೆ. ಸೊ ಟೋಟಲ್ 20 ವೇಕೆನ್ಸೀಸ್ ಇದಾವೆ. ಇದ್ರ ಬಗ್ಗೆ ಕೂಲಂಕಷವಾಗಿ ನೋಡ್ತಾ ಹೋಗೋಣ. ಸೊ ರೋಸ್ಟರ್ ಸಿಸ್ಟಮ್ ಸಹ ಕೊಟ್ಟಿದ್ದಾರೆ. ಯಾವ ಕ್ಯಾಟಗಿರಿಗೆ ಎಷ್ಟೊಂದು ಪೋಸ್ಟ್ಗಳಿದಾವೆ ಅದನ್ನೆಲ್ಲ ನೀವು ನೋಡ್ಕೊಂತ ಹೋಗಿ. ಮತ್ತೆ ಜನರಲ್ ಕ್ಯಾಟಗಿರಿಗೆ ಸುಮಾರು 9 ಪೋಸ್ಟ್ಗಳಿದಾವೆ. ಇದರಲ್ಲಿ ಸಹ ನಿಮಗೆ ಹಾರಿಜಾಂಟಲ್ ರಿಸರ್ವೇಶನ್ ವುಮೆನ್ ಜನರಲ್ಗೆ ಎಷ್ಟೊಂದು ಪೋಸ್ಟ್ಗಳಿದಾವೆ, ರೂರಲ್ ಕ್ಯಾಂಡಿಡೇಟ್ಸ್ ಇದಾವೆ, ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ಸ್ ಇದಾವೆ, ಮತ್ತೆ PH ಕ್ಯಾಂಡಿಡೇಟ್ಸ್ ಇಲ್ಲ ಕನ್ನಡ ಮೀಡಿಯಂಗೆ ಒಂದು ಪೋಸ್ಟ್ ಕೊಟ್ಟಿಲ್ಲ. ಕನ್ನಡ ಮೀಡಿಯಂ ಎಲಿಜಿಬಿಲಿಟಿ ಏನು ಇಲ್ಲ ಇಲ್ಲಿ. ಸೊ ಬೇರೆ ಒಂದು ರಿಸರ್ವ್ಡ್ ಕ್ಯಾಟಗರೀಸ್ ಎಲ್ಲರಿಗೂ ಪೋಸ್ಟ್ಗಳಿದಾವೆ. ಸೊ ನೋಡಿ, ಯಾರಿಗೂ ಏನು ಪೋಸ್ಟ್ಗಳಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಅಟ್ಲೀಸ್ಟ್ ಜನರಲ್ ಕ್ಯಾಟಗರಿಯಲ್ಲಿ 2 ಪೋಸ್ಟ್ಗಳು, ವುಮೆನ್ಗೆ 3 ಪೋಸ್ಟ್ಗಳು. ಸೊ ಈ ಒಂದು ಪೋಸ್ಟ್ಗಳಿಗೂ ನೀವು ಫೈಟ್ ಮಾಡಬಹುದು. ಯಾರಿಗೂ ಗೊತ್ತು ಈ ಒಂದು ಪೋಸ್ಟ್ಗಳಲ್ಲಿ ನಿಮ್ಮ ಹೆಸರೇ ಇರಬಹುದು ಅಂತ. ನೆಕ್ಸ್ಟ್ ನೋಡಿ, ಪೇ ಸ್ಕೇಲ್ 69,250 ಆಗಿರ್ತದೆ. ಸೊ ಇದರ ಜೊತೆಗೆ ನೀವು ಒಂದು 40% ನೀವು ಎಕ್ಸ್ಟ್ರಾ ಅಡಿಷನ್ಸ್ ಮಾಡ್ಕೋಬಹುದು. ಯಾಕೆಂದ್ರೆ ನಿಮಗೆ ಇದರಲ್ಲಿ ಪರ್ಕ್ಸ್ ಅಂಡ್ ಅಲೋವೆನ್ಸಸ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇರ್ತವೆ. ಸೊ ಅದರಿಂದ ಒಂದು 50% ಅಂತ ಹೇಳಿದ್ರು 1,20,000ವರೆಗೆ ನಿಮ್ಮ ಸ್ಯಾಲರಿ ಆಗಬಹುದು. ಮತ್ತೆ ಮೆಥಡ್ ಆಫ್ ರೆಕ್ರೂಟ್ಮೆಂಟ್ ಇದನ್ನೆಲ್ಲ ನೋಡ್ತಾ ಹೋಗೋಣ. ಕ್ವಾಲಿಫಿಕೇಶನ್ ನೋಡಿ, ಜಸ್ಟ್ ಯು ಶುಡ್ ಹ್ಯಾವ್ ಟು ಡೂ LLB. ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಬೇರೆ ಎಕ್ಸಾಮಿನ ಕ್ವಾಲಿಫಿಕೇಶನ್ ಏನು ಕೇಳಿಲ್ಲ. ಜಸ್ಟ್ ಯು ಹ್ಯಾವ್ ಟು ಕ್ಲಿಯರ್ LLB ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಷ್ಟೇ ಕೇಳಿರೋದು. ಮತ್ತೆ ಏಜ್ ಲಿಮಿಟ್ ಮಿನಿಮಮ್ 18 ವರ್ಷ ಇದು ಎಲ್ರಿಗೂ ಆಗಿರ್ತದೆ. ಮತ್ತೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದಿದೆ 40 ವರ್ಷ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ 40 ವರ್ಷ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸುಮಾರು ಜನ ಎಲಿಜಿಬಲ್ ಇದ್ದೀರಿ. ದಯವಿಟ್ಟು ಅಪ್ಲೈ ಮಾಡಿ. ಯಾರೆಲ್ಲ ಇವಾಗ ಆಲ್ರೆಡಿ ಅಡ್ವೊಕೇಟ್ ಆಗಿ ಸರ್ವ್ ಮಾಡ್ತಿದ್ದೀರಿ, ಮತ್ತೆ ಯಾರಿಗೆಲ್ಲ ಒಂದು ಲೀಗಲ್ ಒಂದು ಕೆರಿಯರ್ ಅನ್ನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ಕೋಬೇಕಂತಿದ್ದೀರಿ, ಅವರೆಲ್ಲರೂ ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡಿ. ಎಕ್ಸಾಮ್ ಅನ್ನ ಚೆನ್ನಾಗಿ ಪ್ರಿಪೇರ್ ಆಗಿ, ಅದರಲ್ಲಿ ನಾವು ನಿಮ್ಮ ಸಪೋರ್ಟ್ ಮಾಡ್ತೀವಿ, ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ. ಸೊ ಈ ಒಂದು ಹೈ ಲೆವೆಲ್ ಪೋಸ್ಟ್ಗೆ ನೀವು ಹೋಗೋದಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದುವರಿಸೋಣ. ಮತ್ತೆ OBC ಕ್ಯಾಂಡಿಡೇಟ್ಸ್ಗೆ 43 ವರ್ಷ, ಮತ್ತೆ SC/ST ಕ್ಯಾಟಗರಿ ಮತ್ತೆ SC/ST ಕ್ಯಾಟಗರಿ 1ಗೆ 45 ವರ್ಷ, OBC ಅಲ್ಲಿ 2A 2B 3A 3B ನವರು ಬರ್ತಾರೆ. ಇವರಿಗೆ 43 ವರ್ಷ ರಿಸರ್ವೇಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಸೇಮ್ ಜನರಲ್ ಮೆರಿಟ್ ಅಂಡ್ OBC 2A 2B 3A 3B ನವರಿಗೆ 1,000 ರೂಪಾಯಿ. ಮತ್ತೆ SC/ST ಕ್ಯಾಟಗರಿ 1 ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗೆ 500 ರುಪೀಸ್. ಮತ್ತೆ ಆಲ್ರೆಡಿ ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ ಈ ಒಂದು ಪೋಸ್ಟ್ಗೆ, ಆಲ್ರೆಡಿ ಯಾರೆಲ್ಲ ನೀವು ಫೀಸ್ ಕಟ್ಟಿದ್ದೀರಿ, ಅವರು ಮತ್ತೆ ಅಪ್ಲೈ ಮಾಡುವ ನೆಸೆಸಿಟಿ ಇಲ್ಲ. ಇಲ್ಲಿ ಆಲ್ರೆಡಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ, ದ ಅಪ್ಲಿಕೆಂಟ್ಸ್ ಆಲ್ರೆಡಿ ಫಿಲ್ಡ್ pursuant to earlier notification shall be treated as applications under the present notification subject to qualification prescribed. ನೀವು ಒಂದು ಕ್ವಾಲಿಫಿಕೇಶನ್ ನ ಮೀಟ್ ಆಗಿದ್ದೀರಿ, LLB ನ ನೀವು ಮಾಡಿದ್ದೀರಿ ಅಂತ ಹೇಳಿದ್ರೆ ಸಾಕು. ನೀವು ಆಲ್ರೆಡಿ ಅಪ್ಲೈ ಮಾಡಿದ್ರೆ ಮತ್ತೆ ಅಪ್ಲೈ ಮಾಡುವ ನೆಸೆಸಿಟಿ ಇಲ್ಲ. Such applicants need not to file fresh application in case any person is found to be age barred. ಅಂದ್ರೆ ನಿಮಗೆ ಮೊದಲು ಕೊಟ್ಟಿರುವ ಮೊದಲನೇ ಬಾರಿ ನೋಟಿಫಿಕೇಶನ್ ಆಗುವ ಸಮಯದಲ್ಲಿ ನೀವು ಏಜ್ ಲಿಮಿಟ್ ಇದ್ರೆ ಓಕೆ. ಬಟ್ ಇವಾಗೂ ಸಹ ನೀವು ಏಜ್ ಲಿಮಿಟ್ ಅನ್ನ ಮೀಟ್ ಮಾಡಬೇಕು. ಇವಾಗ ಏನಾದರೂ ಏಜ್ ಬಾರ್ ಆಗಿದ್ರೆ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗ್ತದೆ, ಮತ್ತೆ ನೀವು ಕಟ್ಟಿರುವ ಫೀಸ್ ರೀಫಂಡ್ ಆಗ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಮೆಥಡ್ ಆಫ್ ಸೆಲೆಕ್ಷನ್. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ, ಆಫ್ಲೈನ್ ಮೆಥಡ್ ಇರ್ತದೆ. OMR ಶೀಟ್ ಅಲ್ಲಿ ನೀವು ಇದು ನಾವು ಚಿಕ್ಕ ಇಡ್ತೀವಲ್ಲ, ಈ ತರಹದ ಎಕ್ಸಾಮ್ ಇರ್ತದೆ.
ಒಂದು 4 ಚುಕ್ಕೆಗಳಿರ್ತದೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ನ ನೀವು ಫಿಲ್ಅಪ್ ಮಾಡಬೇಕು. ಈ ತರ ನೀವು ಕರೆಕ್ಟ್ ಆನ್ಸರ್ನ ಫಿಲ್ಅಪ್ ಮಾಡಬೇಕು. ರಾಂಗ್ ಆನ್ಸರ್ನ ಫಿಲ್ಅಪ್ ಮಾಡಿದ್ರೆ ನೆಗೆಟಿವ್ ಮಾರ್ಕಿಂಗ್ ಸಹ ಇರ್ತದೆ. ಸೊ 1/4 ಆಫ್ ಯುವರ್ ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್. ಸೊ ನಿಮಗೆ ಕರೆಕ್ಟ್ ಆದರೆ 3 ಮಾರ್ಕ್ಸ್ ಕೊಡ್ತಾರೆ, ರಾಂಗ್ ಆದರೆ 0.75 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇದರಲ್ಲಿ 5 ಆಪ್ಷನ್ಸ್ ಇರ್ತವೆ, ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಆನ್ಸರ್ ಅನ್ನ ನೀವು ಗೊತ್ತಿಲ್ಲ, ನಾನು ಆನ್ಸರ್ ಮಾಡಲ್ಲ ಅಂತ ಹೇಳಿದ್ರೆ ಬ್ಲಾಂಕ್ ಆಗಿ ಬಿಟ್ಟು ಬಂದ್ರೆ ಅದನ್ನ ನೆಗೆಟಿವ್ ಇವಾಲ್ಯೂಷನ್ ಅಂತ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಸೊ ದಯವಿಟ್ಟು ಯಾರಿಗೆ ಆನ್ಸರ್ ಗೊತ್ತಿರಲ್ಲ ಅವರು 5th ಆಪ್ಷನ್ ಅನ್ನು ಫಿಲ್ ಅಪ್ ಮಾಡಿಬಿಟ್ಟು ಬರಬೇಕು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಸಿಲೆಬಸ್ ಏನೆಲ್ಲ ಇನ್ಕ್ಲೂಡೆಡ್ ಇರ್ತದೆ ಸರ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸಹ ಡಿಸ್ಕಸ್ ಮಾಡೋಣ. ನಿಮಗೆ 2 ಪೇಪರ್ಗಳಿರ್ತದೆ, ಒಂದು ಜನರಲ್ ನಾಲೆಜ್ ರಿಲೇಟೆಡ್, ಇನ್ನೊಂದು ನಿಮ್ಮ ಲಾ ರಿಲೇಟೆಡ್ ಪೇಪರ್ ಇರ್ತದೆ. ಸೊ ಜನರಲ್ ನಾಲೆಡ್ಜ್ ಅಲ್ಲಿ ಏನೆಲ್ಲ ಸಿಲೆಬಸ್ ಇನ್ಕ್ಲೂಡೆಡ್ ಇರ್ತದೆ ಸರ್ ಅಂದ್ರೆ ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್, ಮತ್ತೆ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕ, ಮತ್ತೆ ಸೋಷಿಯಲ್ ಸೈನ್ಸ್, ಜನರಲ್ ಇಂಟೆಲೆಕ್ಚುಯಲ್ ಎಬಿಲಿಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂಡ್ ಲಾಜಿಕಲ್ ರೀಸನಿಂಗ್. ಸೊ ಇಷ್ಟೊಂದೆಲ್ಲ ನಿಮಗೆ ಸಿಲೆಬಸ್ ಇನ್ಕ್ಲೂಡೆಡ್ ಇದೆ. ಸೊ ಕರೆಂಟ್ ಅಫೇರ್ಸ್ನ ಒಂದು ಫ್ರೀ ರಿಸೋರ್ಸು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಪ್ರತಿಯೊಂದು ಮಂತರ ಒಂದು ನಾವು ಮ್ಯಾಗಝಿನ್ಸ್ ಕೊಡ್ತಿದ್ದೀವಿ. ಬರೀ 20ರಿಂದ 22 ಪೇಜ್ಗಳಲ್ಲಿ ಪ್ರತಿಯೊಂದು ಮಂತ್ದು ಕವರ್ ಆಗಿಬಿಡ್ತದೆ. ಇದು ಫ್ರೀ ಆಫ್ ಕಾಸ್ಟ್ ಇರ್ತದೆ. ಯಾರಿಗೆಲ್ಲ ಕರೆಂಟ್ ಅಫೇರ್ಸ್ ಬೇಕು ದಯವಿಟ್ಟು ಆ ಮ್ಯಾಗಝಿನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಫ್ರೀ ನಾವು ಕರೆಂಟ್ ಅಫೇರ್ಸ್ ವಿಡಿಯೋ ಸಹ ಮಂತ್ಲಿ ವಿಡಿಯೋ ಸಹ ಮಾಡ್ತಿದ್ದೀವಿ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬಹುದು ಫಾರ್ ಕರೆಂಟ್ ಅಫೇರ್ಸ್. ಓಕೆ, ಸೊ ಪೇಪರ್ 1ರಿಂದ 100 ಕ್ವಶನ್ಸ್ ಬರ್ತದೆ, ಮಾರ್ಕ್ಸ್ 300 ಮಾರ್ಕ್ಸ್ ಇರ್ತದೆ, 2 ಗಂಟೆ ನಿಮಗೆ ಪೇಪರ್ ಇರ್ತದೆ. ಸೊ ನಿಮಗೆ ಇದರಲ್ಲಿ ಮಿನಿಮಮ್ 105 ಮಾರ್ಕ್ಸ್ ನೀವು ಗಳಿಸಬೇಕಾಗಿರ್ತದೆ, ಇದನ್ನು ಮರೆಯಕ್ಕೆ ಹೋಗಬೇಡಿ. ಸೊ ಸರ್ ನಾವು LLB ಗ್ರಾಜ್ಯುಯೇಟ್ಸು, ನಾವು ಪೇಪರ್ 2 LLB ಲಾ ರಿಲೇಟೆಡ್ ಪೇಪರ್ನ ಚೆನ್ನಾಗಿ ಮಾಡ್ಕೊತೀವಿ, ಜನರಲ್ ಸ್ಟಡೀಸ್ ತುಂಬ ವ್ಯಾಸ್ಟ್ ಇದೆ, ನಾವು ಓದೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು 100% ಹೊರಗೆ ಉಳ್ಕೊತೀರಾ. ಯಾಕೆಂದರೆ ಮಿನಿಮಮ್ ನೀವು 105 ಮಾರ್ಕ್ಸು ಪೇಪರ್ 1 ಆ್ಯಂಡ್ 105 ಮಾರ್ಕ್ಸು ಪೇಪರ್ 2 ಅಲ್ಲಿ ಗಳಿಸಿದ್ರೆ ಮಾತ್ರ ನೀವು ಸೆಲೆಕ್ಷನ್ ಆಗೋದು ಸಾಧ್ಯ. ಸೊ ನಿಮಗೆ ಮತ್ತೆ ಪೇಪರ್ 2 ಅಲ್ಲಿ ಏನೆಲ್ಲ ಸಿಲೆಬಸ್ ಬರುತ್ತೆ ಸರ್ ಅಂದರೆ ಫಸ್ಟ್ ಸಬ್ಜೆಕ್ಟ್ ಬಂದಿದೆ ದ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ 1987, ದೆನ್ ದ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ರೂಲ್ಸ್, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ರೆಗ್ಯುಲೇಷನ್ಸ್, ಕರ್ನಾಟಕ ಸಿವಿಲ್ ಸರ್ವಿಸಸ್ ರೂಲ್ಸ್ ಆಸ್ ಅಮೆಂಡೆಡ್ ಫ್ರಮ್ ಟೈಮ್ ಟು ಟೈಮ್, ಕರ್ನಾಟಕ ಫೈನಾನ್ಷಿಯಲ್ ಕೋಡ್ 1958 ಮತ್ತು ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅದರ ಜೊತೆಗೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ BNSS 2023, ಭಾರತೀಯ ನ್ಯಾಯ ಸಂಹಿತ 2023 ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಮತ್ತು ಜನರಲ್ ನಾಲೆಡ್ಜ್ ಇನ್ ಕನ್ನಡ ಲ್ಯಾಂಗ್ವೇಜ್. ಸೊ ಇಷ್ಟೊಂದೆಲ್ಲ ಸಿಲೆಬಸ್ ನಿಮ್ಗೆ ಇನ್ಕ್ಲೂಡೆಡ್ ಇರ್ತದೆ ಇನ್ ಪೇಪರ್ 2. ಇದರಲ್ಲಿ ಸಹ 100 ಕ್ವಶನ್ಸ್ ಇರ್ತದೆ, 2 ಗಂಟೆಗೆ ನೀವು ಎಕ್ಸಾಮಿನೇಷನ್ ಕೊಡ್ತೀರಿ, 300 ಮಾರ್ಕ್ಸ್ ಇರ್ತದೆ, ಮಿನಿಮಮ್ 105 ಮಾರ್ಕ್ಸ್ ನಿಮಗೆ ಸ್ಕೋರ್ ಮಾಡಲೇಬೇಕು. ಸೊ ಪೇಪರ್ 1 ಪೇಪರ್ 2 ಎರಡರ ರಿಸೋರ್ಸಸ್ ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿದ್ರೆ ನಾವಿದ್ದೀವಿ ಎಂಕರೇಜ್ ಇಂಡಿಯಾ ಲಾ ಸರ್ವಿಸಸ್ ಕಡೆಯಿಂದ, ವಿತ್ ಎಂಕರೇಜ್ ಇಂಡಿಯಾ IAS ಸಪೋರ್ಟ್ ಇಂದ ನಾವು ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2ಗೆ ನಿಮಗೆ ಈಗ ಒಂದು ಕೋರ್ಸ್ ಲಾಂಚ್ ಮಾಡಿದ್ದೀವಿ. ಸೊ ಪೇಪರ್ 1 ಅಲ್ಲಿ ನಿಮಗೆ ಕ್ಲಾಸಸ್ಸು, ಮೆಟೀರಿಯಲ್ಲು, ಟೆಸ್ಟ್ ಸೀರೀಸು ಪ್ರತಿಯೊಂದು ಕೊಡ್ತೀವಿ. ಪೇಪರ್ 2 ಅಲ್ಲಿ ನಿಮಗೆ ನಾವು ಮೆಟೀರಿಯಲ್ ಆ್ಯಂಡ್ ಟೆಸ್ಟ್ ಸೀರೀಸ್ ಆ್ಯಂಡ್ ನಿಮಗೆ ಈ ಒಂದು ಎಕ್ಸ್ಟ್ರಾ ಲಾಸ್ ಇದಾವಲ್ಲ ವಿಚ್ ಓಂಟ್ ಕಮ್ ಇನ್ ಯುವರ್ LLB ಅದರ ಒಂದು ಕ್ಲಾಸಸ್ ಮಾಡಿಕೊಡ್ತೀವಿ. ಸೊ ದಿಸ್ ಇಸ್ ಎ ಸೊಲ್ಯೂಷನ್ ಫಾರ್ ಯುವರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಸೊಲ್ಯೂಷನ್ ಆಗಿರ್ತದೆ. ಸೊ ನಿಮಗೆ ನೆಗೆಟಿವ್ ಇವಾಲ್ಯೂಯೇಷನ್ ನಾನು ಆಲ್ರೆಡಿ ಹೇಳಿದ್ದೀನಿ, 1/4 ಅಂದರೆ 0.75 ಆಫ್ ಯುವರ್ 3 ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ ತುಂಬ ಅಂದರೆ ತುಂಬ ಹೆಚ್ಚಿನ ರೋಲ್ ಪ್ಲೇ ಮಾಡ್ತದೆ ಈ ಒಂದು ಎಕ್ಸಾಮಿನೇಷನಲ್ಲಿ. ಯಾಕೆಂದರೆ 600 ಮಾರ್ಕ್ಸ್ಗೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಇರ್ತದೆ. ಸೊ ದಯವಿಟ್ಟು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ದಾಗಲಿ ನೀವು 100% ಇನ್ ಆಗ್ತೀರಿ. ಮತ್ತು ಇಂಟರ್ವ್ಯೂ ಜಸ್ಟ್ 25 ಮಾರ್ಕ್ಸ್ ಇಂಟರ್ವ್ಯೂ ಇದೆ, ಅದರಲ್ಲೂ ಮಿನಿಮಮ್ 13 ಮಾರ್ಕ್ಸ್ ಕೊಡಲೇಬೇಕು. ಸೊ ಅದರಿಂದ ಇಂಟರ್ವ್ಯೂನೂ ಒಂದು ಸ್ಟೇಜಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇಂಟರ್ವ್ಯೂ ಏನಕ್ಕೆ ಇನ್ಕ್ಲೂಡ್ ಮಾಡಿದ್ದಾರೆ ಸರ್ ಅಂತ ಹೇಳಿದ್ರೆ ನಿಮಗೆ ಇದೊಂದು ಗ್ರೂಪ್ ಬಿ ಮತ್ತು ಗ್ರೂಪ್ ಎ ಹಂತದ ಒಂದು ಹುದ್ದೆ ಆಗಿರೋದ್ರಿಂದ ಇದರ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡಬೇಕಂದ್ರೆ ನಿಮಗೆ ಇಂಟರ್ವ್ಯೂ ಇನ್ಕ್ಲೂಡ್ ಮಾಡಲೇಬೇಕು. ಆದ್ದರಿಂದ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ 1:5 ರೇಷಿಯೋ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಿ ಅವ್ರಿಗೆ ಇಂಟರ್ವ್ಯೂ ಕರೀತಾರೆ. ಟಾಪ್ 1:5 ಅವ್ರಿಗೆ 25 ಮಾರ್ಕ್ಸ್ ಇಂಟರ್ವ್ಯೂ ಮಾಡ್ತಾರೆ, ಮಿನಿಮಮ್ 13 ಮಾರ್ಕ್ಸ್ ಕೊಳ್ಳಲೇಬೇಕು. ಸೊ ಇಷ್ಟೆಲ್ಲ ಮಾಹಿತಿ ಈ ಒಂದು ವಿಡಿಯೋಲಿ ಕೊಡೋಕೆ ನಾನು ಇಷ್ಟಪಡ್ತೀನಿ. ಇನ್ನು ಉಳಿದಿರೋದೆಲ್ಲ ಅಷ್ಟೊಂದೇನು ಮೈನ್ ಇಂಪಾರ್ಟೆಂಟ್ ರೋಲ್ ಏನೂ ಇಲ್ಲ. ಸೊ ಅಪ್ಲೈ ಮಾಡೋರು ದಯವಿಟ್ಟು ಹೋಗ್ಬಿಟ್ಟು ಅಪ್ಲೈ ಮಾಡಿ. ನಿಮ್ಮ ಆಗಸ್ಟ್ 18ನೇ ತಾರೀಕು ನಿಮ್ಗೆ ಲಾಸ್ಟ್ ಡೇಟ್ ಆಗಿರ್ತದೆ. ಸೊ ಅದನ್ನು ಮರೀದಿರಾ ಬೋತ್ ಕಲ್ಯಾಣ ಕರ್ನಾಟಕಗೆ 2 ಪೋಸ್ಟ್ಗಳು ಮತ್ತು ನಾನ್ ಕಲ್ಯಾಣ ಕರ್ನಾಟಕ ವೃಂದದವರಿಗೆ 18 ಪೋಸ್ಟ್ಗಳು, ಟೋಟಲ್ 20 ಪೋಸ್ಟ್ಗಳು ಲೀಗಲ್ ಸೆಕ್ಷನ್ ಆಫೀಸರ್ಗೆ ಬಂದಿದೆ. ಸೊ
ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಅಪರ್ಚುನಿಟಿ ಫಾರ್ ಆಲ್ LLB ಗ್ರಾಜುಯೇಟ್ಸ್. ಇದರಲ್ಲಿ ಯಾವುದೇ ತರಹದ ಒಂದು ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ಬೇರೆ ಯಾವುದು ಕ್ವಾಲಿಫಿಕೇಶನ್ ಕೇಳಿಲ್ಲ, ಬರೀ LLB ಆಗಿರಬೇಕು. ಮತ್ತೆ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಅರ್ಲಿ ಅಪ್ಡೇಟ್ಸ್.